ದೇಶದ ಪ್ರಧಾನಮಂತ್ರಿಗಳು ಸೋಲಾರ್ ಸ್ಕೀಮ್ ಅಂತ ತಂದಿದ್ದಾರೆ. ವಿದ್ಯುತ್ ಶಕ್ತಿ ಸರಿಯಾಗಿ ಸಿಕ್ಕಲ್ಲ. ನಮಗೆ ರೈತರಿಗೆ ಪುಕ್ಕಟೆಯಾಗಿ ಸೋಲಾರ್ ಪಂಪ್ ಸೆಟ್ಗಳನ್ನು ಕೊಡಬೇಕು. ಮುಂದಿನ ದಿನಮಾನಗಳಲ್ಲಿ ನಿಮ್ಮ 5 ಸ್ಕೀಮ್ದೊಳಗೆ ನಮ್ಮದೊಂದು ಮೇನ್ ಬೇಡಿಕೆ ಇದೆ. ಮುಂದಿನ ದಿನಮಾನಗಳಲ್ಲಿ ಈ ಸ್ಕೀಮನ್ನು ಕೊಡಲೇಬೇಕು. ರೈತರಿಗೆ ಉಳುಮೆ ಮಾಡಲಿಕ್ಕೂ ರಸಗೊಬ್ಬರ ಬೀಜಗಳನ್ನು ಶಿಕ್ಷಣ ಮಾಡಲಿಕ್ಕೆ ನಮಗೆ ಸರಿಯಾದ ಉಚಿತವಾದಂಥ ಶಿಕ್ಷಣ ಸಂಸ್ಥೆಯನ್ನು ಆಗಬೇಕು ಮಾಡ್ರಿ. ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ಬಾಗೇವಾಡಿ ಮಾತಾಡೋದು ಸರ್. ನೀರಿಗಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಸರ್ಕಾರ ಅಂತ ಸರ್ಕಾರ, ಸರ್ಕಾರ ಅಂತ ಸರ್ಕಾರ, ಸರ್ಕಾರ ಅಂತ ಸರ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎತ್ತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಬರ ಪರಿಹಾರವನ್ನು ಕೊಡದಂತ ಸರ್ಕಾರಕ್ಕೆ ಬೆಳೆ ವಿಮೆ ಕೊಡದಂತ ಸರ್ಕಾರಕ್ಕೆ, ಜಿಂದಾಲ್ ಫ್ಯಾಕ್ಟರಿ ನೀರು ಬಂದ್ ಮಾಡದಂತ ಸರ್ಕಾರಕ್ಕೆ, ರೈತರ ಸಾಲ ಮನ್ನಾ ಮಾಡದಂತ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು. ಆಲಮಟ್ಟಿ ನೀರನ್ನ ರೈತರಿಗೆ ಕೊಡದೆ ಜಿಂದಾಲ್ ಫ್ಯಾಕ್ಟರಿಗೆ ಮಾರಾಟ ಮಾಡದಂತ ಭ್ರಷ್ಟ ಸರ್ಕಾರಕ್ಕೆ, ಸಂತ್ರಸ್ತರ ಬೇಡಿಕೆಗಳನ್ನು ಈಡೇರಿಸದೆ ಆಲಮಟ್ಟಿ ಆನೆಕಟ್ಟೆ ನೀರನ್ನ ಜಿಂದಾಲ್ ಫ್ಯಾಕ್ಟರಿ ಮಾರತಕ್ಕಂಥ ಭ್ರಷ್ಟ ಸರ್ಕಾರಕ್ಕೆ, ಬಾಗಲಕೋಟೆ ಬಿಜಾಪುರ ಜಿಲ್ಲೆಗಳಿಗೆ ಕುಡಿಯಲು ನೀರನ್ನು ಕೊಡದ ಭ್ರಷ್ಟ ಸರ್ಕಾರಕ್ಕೆ, ಜನ ಜಾನುವಾರುಗಳಿಗೆ ನೀರು ಕೊಡದ ಸರ್ಕಾರಕ್ಕೆ ಇವತ್ತವರೆಗೂ ಪರಿಹಾರ ಆಗಿಲ್ಲ. ಭೂಮಿಗಳಿಗೆ ರೈತರ ಭೂಮಿಗಳಿಗೆ ದುಡ್ಡು ಕೊಟ್ಟಿಲ್ಲ ಭ್ರಷ್ಟ ಸರ್ಕಾರಕ್ಕೆ, ಭ್ರಷ್ಟ ಸರ್ಕಾರಕ್ಕೆ. ಆಲಮಟ್ಟಿ ಆನೆಕಟ್ಟಿನಿಂದ ಇವತ್ತು NH50 ಪ್ರಾರಂಭ ಆಗಿ ಟೋಲ್ ನಾಕಾದಲ್ಲಿ ದುಡ್ಡು ವಸೂಲು ಮಾಡ್ತಾರ. ಇವತ್ತು ಯಾವುದೇ ನಮ್ಮ ರೈತರಿಗೆ ದುಡ್ಡು ಕೊಟ್ಟಿಲ್ಲ. 15 ವರ್ಷ ಆದ್ರೂ ಆಟಾಡಕತ್ತೀವಿ, ಇವತ್ತವರೆಗೂ ಪೇಮೆಂಟ್ ಆಗಿಲ್ಲ. ಇದು ರೈತರ ಕರ್ಮಕಾಂಡ, ಸರ್ಕಾರದ ಭ್ರಷ್ಟ ಸರ್ಕಾರದ ಕರ್ಮಕಾಂಡ. ಯಾಕಂದ್ರೆ ಬರೇ ನೀವೇನಪ್ಪ ಹಾಲಿ ಒಳಗೆ ಬಂದು ಯೋಜನೆಗಳ ರೂಪ ಮಾಡ್ತೀವಿ, ಯಾವೇ ಬಂದಿಲ್ಲ. ಇವತ್ತು ಬರಗಾಲದ ಜನರು ಗುಳೆ ಹೋಗ್ತಾ ಇದ್ದಾರೆ. ಇವತ್ತಿಂದ ತಾಯಂದ್ರಿಗೆ ಉದ್ಯೋಗ ಇಲ್ಲ, ಇವತ್ತು ಮಕ್ಕಳು ಸಾಯಲಾಕತ್ತವ, ಕುಡಿಲಾಕ ನೀರಿಲ್ಲ. ಆದ್ರೆ ಜಿಂದಾಲ್ ಫ್ಯಾಕ್ಟ್ರಿ ಒಳಗೆ ನೀವು ನೀರು ಮಾರಾಟ ಮಾಡ್ತಾ ಇದ್ದೀರಿ. ಇದಕ್ಕೋಸ್ಕರ ನೀವು ಡ್ಯಾಮ್ ಕಟ್ಟಿರಲ್ಲಿ ನಾವು ನಿಮ್ಗೆ ಇದಕ್ಕೋಸ್ಕರ ಭೂಮಿ ಕೊಟ್ಟಿವ ನಿಮಗೆ? ಯಾಕೆ ಕೊಟ್ಟಿದ್ದು ಭೂಮಿ? ನಾವು ತ್ಯಾಗ ಮಾಡಿದ ರಾಷ್ಟ್ರಕ್ಕೆ ತ್ಯಾಗ ಮಾಡಿದ ತ್ಯಾಗವೈಗಳು. ಸಂತ್ರಸ್ತರ ಅಂದ್ರೆ ಕಿಮ್ಮತ್ತಿಲ್ಲ ಅಲ್ಲಿ. ಇವತ್ತು ಸರ್ಕಾರ ಏನಕ್ಕೆ ಅನ್ನ ಬಂದಕ್ಕೆ ಅನ್ನೋದಂದ್ರೆ 100 ಕೋಟಿ 1000 ಕೋಟಿ ದುಡ್ಡು ಮಾಡಿ ಇವತ್ತಿನ ಬಂದು ಹುನಗುಂದ ತಾಲೂಕಿನಲ್ಲಿ ಡ್ರಿಪ್ ಇರಿಗೇಷನ್ ಸ್ಕೀಮ್ ಮಾಡಿ 780 ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡಿ 70,000 ಎಕರೆ ಜಮೀನಿಗೆ ನೀರು ಕೊಡ್ಬೇಕಂತ ಸರ್ಕಾರ ಒಂದು ಹನಿನೂ ನೀರಿಲ್ಲ. ಸ್ಕೀಮ್ ಎಲ್ಲ ಫೇಲ್ ಆಗಿಬಿಟ್ಟಿದೆ. ಇದು ನೋಡಂಗಿಲ್ಲ. ನಮಗೆ ಹತ್ತಿರ ನೀವು ದುಡ್ಡು ಬಂದಿದ್ರೆ ಖರ್ಚು ಮಾಡಿ ನೀರಾವರಿ ಮಾಡ್ತಿದ್ರು, ಒಂದು ಹನಿನೂ ನೀರು ಬಂದಿಲ್ಲ. ಇವತ್ತು ತೋರಿಸ್ತೀನಿ, ಸರ್ಕಾರದ ಸಮೀಕ್ಷೆ ಮಾಡಿದ್ವಿ. ಇವತ್ತು ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಏನಪ್ಪಾ ಅಂದ್ರೆ ಮೋಸ ಮಾಡಿ ಅಗ್ರಿಗೋಲ್ಡ್ ಅಂತ ಯಾವುದೋ ಹೇಳಿದ್ರು ಈ ತಾಯಿ ನಮ್ಮ ತಾಯಂದ್ರು ಅಗ್ರಿಗೋಲ್ಡ್ ಅಂತ ಸ್ಕೀಮ್ ಅಂತಂದ್ರೆ ರೈತರಿಗೆ ಹಳ್ಳಿ ಒಳಗೆ ಬಂದು ಸ್ಕೀಮ್ ಮಾಡ್ಕೊಂಡು ಅವ್ರು ದುಡ್ಡು ಲೂಟಿ ಮಾಡ್ಕೊಂಡು ಓಡೋಗಂತ ಇಂಥ ಅನ್ನೋದಂದ್ರೆ ಈ ಸರ್ಕಾರ ಇಂಥವ್ರಿಗೆ ಬಚಾವ್ ಮಾಡ್ತಾ ಇದೆ. ರೈತರ ಬೆಲೆ ಇಲ್ಲ ಇಲ್ಲಿ. ಇವತ್ತು ಕೂಲಿ ಕಾರ್ಮಿಕರೆಲ್ಲ ಉದ್ಯೋಗ ಬಂದ್ ಆಗ್ಬಿಟ್ಟವ. ಸರ್ಕಾರ ಯೋಜನೆಗಳು ಪೂರಾ ನಿರ್ನಾಮ. 1 ರೂಪಾಯಿನ ದುಡ್ಡಿಲ್ಲ. ಕೂಲಿ ಕಾರ್ಮಿಕರಿಗೆ ಇಲ್ಲ, ನೆರೆಗಳಿಲ್ಲ. ಇವತ್ತು ನೀವು ರೇಷನ್ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ರಿ, ಕೇವಲ ಏನಪ್ಪಾ ಅಂತಂದ್ರೆ ಇವತ್ತಿಲ್ಲ. ಆಶ್ರಯ ಮನೆಗಳು ಅಲ್ಲ, ಆಶ್ರಯ ಮನೆಗಳನ್ನ ಇವತ್ತಿನಪ್ಪ ಅಂದ್ರೆ ಅಲ್ಲಿ ನಿಮ್ಮ ಹಿಂಬಾಲಕರು ಚೀಲಗಳು 30,000 50,000 ರೂಪಾಯಿ ತಾಯಂದ್ರ ಕಡೆಯಿಂದ ರೊಕ್ಕ ಲೂಟಿ ಮಾಡ್ಕೊಂಡು ಸರ್ಕಾರ ಯೋಜನೆಪ್ಪ ಅಂದ್ರೆ ಶ್ರೀಮಂತರ ಯೋಜನೆ ಆಗ್ಬಿಟ್ಟದ. ಶ್ರೀಮಂತರ ಅಟ್ಟ ಓಟ್ ಹಾಕ್ಯಾರ, ನಿಮ್ಗೆ ಬಡವರು ಓಟ್ ಹಾಕಿಲ್ಲ. ಏನದ ಸ್ಕೀಮ್ ತುಂಬಿದ್ರೆ ರೊಕ್ಕ ಕೊಟ್ಟಿಲ್ಲ. ಬೆಳೆ ವಿಮೆ ಪೂರ ಇಲ್ಲ. ಬೆಳೆ ವಿಮೆ ನಮ್ಮ ಕಡೆಯಿಂದ ಸರ್ಕಾರಿ ಸಾಲಗಾರ, ರೈತ ಸಾಲಗಾರ ಅಲ್ಲ, ಸರ್ಕಾರ ಸಾಲಗಾರ. ಇವತ್ತು ಶುಗರ್ ಫ್ಯಾಕ್ಟ್ರಿಗಳಿಗೆ ಎಷ್ಟೋ ಶುಗರ್ ಫ್ಯಾಕ್ಟ್ರಿಗಳು ತೂಕದಾಗಿಂದ 2 ಟನ್ ತೂಕ ತುಡುಗು ಮಾಡಕತ್ತೀರಿ ನೀವು. ಇವತ್ತು ಕಬ್ಬಿಗೆ ನಮಗೆ ಅಂದ್ರೆ 2700-2800 ರೂಪಾಯಿ ಕಬ್ಬು ಕೊಡ್ತೀರಿ, 4,000 ರೂಪಾಯಿ ಬೇರೆದವ್ರು ಕೊಡ್ತಾರೆ. ಮಹಾರಾಷ್ಟ್ರದ ನೋಡ್ರಿ 4,500 ರೂಪಾಯಿ ಕಬ್ಬಿ ಕೊಡಕತ್ತಾರ. ನಮ್ಮ ರೇಟ್ ಏನಂದ್ರೆ 2600 ರೂಪಾಯಿ. ಇದು ಯಾಕೆ ತಾರತಮ್ಯ ನೀತಿ? ನೀವು ರೈತರ ಪರ ಸರ್ಕಾರ, ಇದು ರೈತ ಸರ್ಕಾರ. ಇದು ನಾಚಿಕೆ ಬರ್ಬೇಕು ಸರ್ಕಾರಕ್ಕೆ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನೀವೊಬ್ಬ ರೈತರ ಮಗನಾಗಿ ಗೊತ್ತಾಗ್ಬೇಕು ನಿಮ್ಗೆ. ಕಣ್ಣೀರ್ನ ನೀವು ಸರ್ಕಾರ ನಮ್ಮಂತರ ಹತ್ರ ಬಡವರ ಅಂತ ಬಂದ್ರೆ ನಿಮ್ಗೆ ಕಿಮ್ಮತ್ತು ನಿಮಗೆ ಹಚ್ಚಾಕದ, ನಮ್ದು ಹೆಚ್ಚಾಗಿಲ್ಲ. ಇದು ಬಡವರ ಸರ್ಕಾರ ಅಂತ ಹೇಳ್ತಾರ. ಆದ್ರೆ ನೀವು ಬರೀ ಯಶೂರಾಮ ಕೂತ ಆದೇಶ ಮಾಡೋದ್ರಿಂದ ನಮ್ಮ ಸರ್ಕಾರಕ್ಕೆ ಕೀರ್ತಿ ಬರಂಗಿಲ್ಲ. ಮುಂದಿನ ದಿನಮಾನಗಳಲ್ಲಿ ರೈತರು ತಕ್ಕ ಮಾಡಿದ್ರ ನೀವು ತಿಳ್ಕೊರಿ. ಮುಂದಿನ ದಿನಮಾನಗಳಲ್ಲಿ ಕ್ರಾಂತಿ ಆಗ್ತದ, ಅನ್ನ ಕ್ರಾಂತಿ.
ನೀರು ಸಿಗಂಗಿಲ್ಲ. ರೈತ ಇವತ್ತಿನಪ್ಪ ಅಂದ್ರೆ ನೇನಿಗೆ ಶರಣ ಆಗತ್ತಾನ. ಏನಕ್ಕದ ಪ್ರದೇ ರೈತನ ತುಳಿದು ಏನಕ್ಕದ ಅವನ ಆಶಾ ಗೊಬ್ಬರ ಎಲ್ಲ ಸತ್ಯನಾಶ ಆಗ್ಬಿಟ್ಟದ. ಇವತ್ತು ನಿಮಗೆ ಮಾರ್ಕೆಟ್ನಲ್ಲಿ ಯಾವ್ದಾದ್ರು ಒಂದು ನಟಬಾರ್ಡ್ ತೊಳಕ್ಕೆ ಹೋದ್ರೆ ಅದ್ರ ಕಿಮ್ಮತ್ತು 1000, 2000, 3000 ರೂಪಾಯಿ. ಆದರೆ 30 ವರ್ಷದಿಂದ ಇದ್ದಂಥ ನಮ್ದೇನು ಆಲಮಟ್ಟಿ ಒಳಗೆ ಕಾಯಿಪಲ್ಲೆ ಏನು ಬೆಳಿತಿರಲ್ಲ, ಟೊಮೆಟೊ ರೇಟ್ ಇವತ್ತಿಗೂ 2 ರೂಪಾಯಿ 5 ರೂಪಾಯಿ. ರೈತರ ಬೆಲೆಗಿಲ್ಲ. ಒಂದು ನಿಮಿಷ ಮಾತಾಡ್ತೀನಿ, ದಯವಿಟ್ಟು ಒಂದು ನಿಮಿಷ. ನಾವು ರೈತರಿಗೆ ಏನು ಸರ್ಕಾರದ ಯಾವುದೇ ಬೆಲೆ ಇಲ್ಲ. ಸಗರಿಗೆ ಬೆಲೆ ಇಲ್ಲ, ಜೋಳಕ್ಕೆ ಬೆಲೆ ಇಲ್ಲ, ಕಬ್ಬಿಗೆ ಬೆಲೆ ಇಲ್ಲ, ಕಾಯಿಪಲ್ಯಕ್ಕೆ ಬೆಲೆ ಇಲ್ಲ. ರೈತರ ಮಕ್ಕಳಿಗೆ ಏನಾಗಲ್ಲ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಕ್ಕೆ ಆಗ್ತಾ ಇಲ್ಲ. ಇದು ಸರ್ಕಾರದ ನೀತಿ. ಇದು ತಾರತಮ್ಯ ನೀತಿ ಯಾಕಿದು? ಇವತ್ತು ನಿಮ್ಮ ಯೋಜನೆಗಳು ಬರ್ತಾವ. ಇವತ್ತು ಯಾವುದೇ ಯೋಜನೆ ದಯವಿಟ್ಟು ಮುರುಗಿ ಸಾಹೇಬ್ರಲ್ಲಿ ಯಾರು ಮಾತಾಡ್ರಿ. ಸರ್ಕಾರದ ಯೋಜನೆಗಳು ನಾನು ಮನವಿ ಮಾಡ್ತೀನಿ. ಮಾನ್ಯ ಅವರು ಡೆಪ್ಟಿ ಜಿಲ್ಲಾಧಿಕಾರಿಗಳು ಇವತ್ತೇನದ ನಿಮ್ಮ ಯೋಜನೆಗಳು ಬರ್ತಾವ. ಬರೇ ಏನಪ್ಪ ಅಂದ್ರೆ ನಿಮ್ಮ ಕಾಗಿದ್ದಾಗ ಅವ್ರು ಯಾವುದೇ ಬ್ಯಾಂಕ್ಗಳಿಗೆ ನಮ್ಮ ಸಾಲ ಕೊಡ್ತಾ ಇಲ್ಲ. ರೈತರ ಮಕ್ಕಳಿಗೆ ಬರೀ ಅನ್ನಂಗಿಲ್ಲ, ಬೆಲೆನೇ ಇಲ್ಲ. ಯೋಜನೆಗಳು ಬರೀ ಹಾದಿ ಒಳಗೆ ಅಷ್ಟೇ ಮಾಡ್ತಾರೆ. ಯಾವುದೂ ಸೊಸೈಟಿ ಒಳಗೆ ಸ್ಕೀಮ್ಗಳು ಕೊಡೋಂಗಿಲ್ಲ, ರೈತರಿಗೆ ಸಾಲ ಕೊಡೋಂಗಿಲ್ಲ, ಟ್ಯಾಕ್ಟ್ರಿಗಳಿಗೆ ಕೊಡೋಂಗಿಲ್ಲ. ಏನಿದೆ ಇವತ್ತು ಬಂದಂಥ ರೈತ ಸಲಕರಣೆಗಳು ನಮ್ಗೆ ಕೊಡೋಂಗಿಲ್ಲ. ಅವ್ರು ಮಾಡಿದ ಮಾರ್ಗ ಅವ್ರು ಮಾರಿದ ಮಾರ್ಗ ಕೇಳಾಕೋದು ಉಡಾಳತನ ಮಾತುಗಳು. ಇದು ಯಾವ ರೀತಿ ಸರ್? ಪ್ರಜಾಪ್ರಭುತ್ವದಲ್ಲಿ ಏನಾದ್ರು ರೈತರಿಗೆ ಗೌರವ ಇಲ್ಲ? ನಿಮ್ಮ ಮಕ್ಕಳಿಗೆ ಅಲ್ಲ ಮಾತಾಡ ಇವತ್ತು ಹುಟ್ಟಿದ ಕೂಸಿನಿಂದ ಹಿಡಿದು ಸಾಯಿ ಮುದುಕೊಂಡ ತನಕ ಅನ್ನದ ಅವಶ್ಯಕತೆ ಇದೆ. ನಾವೇನು ಕಲ್ಲು ಮಣ್ಣು ತಿನ್ನೋಕ್ಕಾಗಿಲ್ಲ. ಇವತ್ತು ನಮ್ಮ ರೈತ ದುಡಿಲಿಲ್ಲ ಅನ್ನೋ ಪರಿಸ್ಥಿತಿ, ದೇಶದ ಪರಿಸ್ಥಿತಿ ಏನಕ್ಕೆ? 140 ಕೋಟಿ ರೈತರನ್ನು ಇವತ್ತು ಜನಸಂಖ್ಯೆನ ಸಾಕಬೇಕಾದ್ರೆ ನಮ್ಮ ರೈತನ ಬೆನ್ನೆಲುಬು ಶ್ರಮವಹಿಸಿನ ಕೆಲಸ ಮಾಡ್ತೀವಿ. ಇವತ್ತು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ನಮಗೆ ರೈತರಿಗೆ ಏನು ಬೆಲೆ ಅದ? ಯಾವ ಅನ್ಯಾಯ ಅದ? ಯಾವ ರೈತರ ಮಕ್ಕಳು ಕಲಿಸುವಂತ ಆಸೆ ಮಾಡ ನಮಗೆ ಎಷ್ಟಂತ ನಮ್ಮ ತುಳಿದಂತ ಕೇಳ್ತು. ಸರ್ಕಾರದ ಯಾವ ಯೋಜನೆ ಕೊಡ್ತೀರಿ? ರಸಗೊಬ್ಬರಗಳನ್ನು